ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ರಾಷ್ಟ್ರ ಸಂಘದ ಬಗ್ಗೆ ಚರ್ಚೆ ಮಾಡಿದ್ವಿ. ಲೀಗ್ ಆಫ್ ನೇಷನ್ನ ರಚನೆ ಇರ್ಬೋದು, ಅದರ ಒಂದು ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಅದರ ಒಂದು ಸಾಧನೆ ಮತ್ತೆ ವಿಫಲತೆಯ ಅಂಶಗಳನ್ನು ನಾವು ಚರ್ಚೆ ಮಾಡ್ಕೊಂಡು ಬಂದಿದ್ವಿ. ಸೊ ಇವತ್ತು ನಾವು ಹೇಗೆ ನಿಮ್ಮ ಮೊದಲನೇ ಮಹಾಯುದ್ಧ ಅನ್ನುವಂತಹದ್ದು ರಾಷ್ಟ್ರರಂಗದ ರಚನೆಗೆ ಎಡೆ ಮಾಡಿಕೊಡುತ್ತೋ, ಅದೇ ಥರ ದ್ವಿತೀಯ ಮಹಾಯುದ್ಧ ಅನ್ನುವಂತಹದ್ದು ವಿಶ್ವಸಂಸ್ಥೆಯ ಒಂದು ರಚನೆಗೆ ಎಡೆ ಮಾಡ್ಕೊಳ್ತಾ ಹೋಗೋದನ್ನ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಜಾಗತಿಕವಾಗಿ ನಡಿಬಹುದಾದಂತಹ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ಹೇಳ್ಬೋದು. ಈ ಸಂಘ ಸಂಸ್ಥೆಗಳ ಒಂದು ಅಸ್ತಿತ್ವ ಅನ್ನುವಂತಹದ್ದು ಒಂದು ಪ್ರಮುಖವಾಗಿ ಅಂತಂದ್ರೆ ವಿಶ್ವದಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಪ್ರಮುಖವಾದಂತಹ ಒಂದು ಪ್ರಯತ್ನವಾಗಿ ನಿಮಗೆ ರಾಷ್ಟ್ರ ಸಂಘವನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಅದೇ ತರ ನಮಗೆ ವಿಶ್ವಸಂಸ್ಥೆಯ ಒಂದು ಅಸ್ತಿತ್ವವನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ವಿಶ್ವಸಂಸ್ಥೆ ಅನ್ನುವಂತಹದ್ದು ವಿಶ್ವದ ಒಂದು ಇಡೀ ಜಾಗತಿಕ ಒಂದು ವ್ಯವಸ್ಥೆಯನ್ನ ಬಿಂಬಿಸುವಂತಹ ಸಂಸ್ಥೆನ, ಅಥವಾ ಇಡೀ ವಿಶ್ವದ ಎಲ್ಲಾ ರಾಷ್ಟ್ರಗಳ ಸದಸ್ಯತ್ವವನ್ನ ಪಡ್ಕೊಂಡಂತಹ ಒಂದು ಸಂಸ್ಥೆನ, ಮತ್ತೆ ಸರ್ವಾಧಿಕಾರವನ್ನ ಅಂದ್ರೆ ವಿಶ್ವ ಸರ್ಕಾರ ಇರ್ಬೋದು, ಅಂತಾರಾಷ್ಟ್ರೀಯ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇರ್ಬೋದು, ಈ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸುವಂತಹ ಸಂಸ್ಥೆನ. ಸೊ ಈ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪ್ರಮುಖವಾಗಿ ಇದರ ರಚನೆಗೆ ಸಂಬಂಧಪಟ್ಟ ಹಾಗೆ, ಅದರ ಉದ್ದೇಶಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಅದು ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ವಿಷಯಗಳನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕಾಗತ್ತೆ. ಮತ್ತೆ ಈ ಮೂಲಕ ನಮಗೆ ವಿಶ್ವಸಂಸ್ಥೆ ಪ್ರಸಕ್ತ ಸನ್ನಿವೇಶದಲ್ಲಿ ಅದನ್ನ ಬಲಪಡಿಸುವಂತಹ ನಿಟ್ಟಿನಲ್ಲಿ ನಾವು ಯಾವ ಪ್ರಯತ್ನವನ್ನ ಮಾಡಬೇಕು ಅನ್ನುವಂತಹದ್ದನ್ನು ನೋಡ್ತಾ ಹೋಗ್ಬೇಕಾಗತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ formation of the league, function of the league, the success and failureness of the league. The first World War, during the First World War, the League of Nations will be established. Then Second World War is main causes of the establishment of the United Nations. So during the present situation, what is the role of United Nations organizations? How can it function? What are the organs of the United Nations? Then what is the necessity of the United Nations? What are the objectives and principles of the United Nations? So we are discussing all these aspects next classes. First we try to understand what is United Nations Organization. So ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನು ನಿಮಗೆ ವಿಶ್ವದ ಒಂದು ರಾಷ್ಟ್ರಗಳನ್ನ ಪ್ರತಿನಿಧಿಸುವಂತಹ, ಅಂದ್ರೆ ಎಲ್ಲಾ ಸದಸ್ಯ ರಾಷ್ಟ್ರಗಳ ಒಂದು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆ ಅನ್ನುವಂತಹ ಮಾತನ್ನ ನಾವು ಹೇಳ್ತಾ ಹೋಗ್ತೀವಿ. ಅಂದ್ರೆ ಆಲ್ಮೋಸ್ಟ್ ಆಲ್ ನಿಮಗೆ ಇಡೀ ಒಂದು ಎಲ್ಲಾ ಸ್ವತಂತ್ರ ರಾಷ್ಟ್ರಗಳು, ಫಸ್ಟ್ ಥಿಂಗ್ ದ ಯುನೈಟೆಡ್ ನೇಷನ್ ಈಸ್ ಇಟ್ ರೆಪ್ರೆಸೆಂಟ್ಸ್ ದ ಇಂಡಿಪೆಂಡೆಂಟ್ ಅಂಡ್ ಸಾವರೆನ್ ಕಂಟ್ರೀಸ್ ಆಲ್ ಓವರ್ ದ ವರ್ಲ್ಡ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಾನ್ಸೆಪ್ಟ್ ಇದೆ, ವಾರ್ ಫಾರ್ ಪೀಸ್ ಆರ್ ಪೀಸ್ ಫಾರ್ ವಾರ್ ಅಂತ ಅಂದ್ಬಿಟ್ಟು. ಸೊ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ವಾರ್ ಫಾರ್ ದ ಪೀಸ್ ಆರ್ ಪೀಸ್ ಫಾರ್ ದ ವಾರ್. ಯುದ್ಧಕ್ಕಾಗಿ ಶಾಂತಿ ಅಥವಾ ಶಾಂತಿಗಾಗಿ ಯುದ್ಧ, ಎರಡು ನಥಿಂಗ್ ಬಟ್ ಇದು ಏನು, ಯುದ್ಧಕ್ಕಾಗಿ ಶಾಂತಿ ಇರ್ಬೋದು, ಶಾಂತಿಗಾಗಿ ಯುದ್ಧ ಅನ್ನುವಂತಹದ್ದು ಎರಡೂ ವಿನಾಶಕಾರಿನೇ. ಸೊ ಎಷ್ಟೋ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಶಾಂತಿಯನ್ನ ಅಂದ್ರೆ ಯುದ್ಧಕ್ಕಾಗಿ ಶಾಂತಿಯನ್ನ ಮಾಡ್ತೀವಿ, ಮತ್ತೆ ಶಾಂತಿಗೋಸ್ಕರ ಯುದ್ಧ ಮಾಡ್ತಾ ಹೋಗ್ತೀವಿ. ಸೊ ಈ ಮೂಲಕ ನಾವೇನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ, ಇಡೀ ಒಂದು ಮಾನವ ಸಮುದಾಯ ಅಂತ ನಾವೇನ್ ಪರಿಗಣಿಸ್ತಾ ಹೋಗ್ತೀವಲ್ಲ, ಆ ಒಂದು ಸಮುದಾಯದ ಒಂದು ವಿನಾಶಕ್ಕೆ ನಾವು ಯುದ್ಧವನ್ನ ಎಡೆ ಮಾಡ್ಕೊಡ್ತಾ ಹೋಗ್ತೀವಿ. ಬಟ್ ಇಲ್ಲಿ ಮೇನ್ ಅಜೆಂಡಾ, ವಾಟ್ ಈಸ್ ದ ಮೇನ್ ಅಜೆಂಡಾ ಆಫ್ ದ UN? ಸೊ ಪೀಸ್ ಫಾರ್ ಪೀಸ್ ಅಂತ, ಶಾಂತಿಗಾಗಿ ಶಾಂತಿಯನ್ನ ಜಪಿಸುವಂತಹ ಪ್ರಯತ್ನವನ್ನ ನಾವು ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್ ದ ಮೇನ್ ಇಂಟೆನ್ಷನ್
ಏನೋ ಯುದ್ಧಕ್ಕಾಗಿ ಶಾಂತಿ, ಶಾಂತಿಗಾಗಿ ಯುದ್ಧ, ಈ ಎರಡನ್ನ ಕೈ ಬಿಟ್ಟು ಶಾಂತಿಗಾಗಿ ಶಾಂತಿ ಅನ್ನುವಂತಹ ಒಂದು ಅಂಶವನ್ನ ಆಧಾರವಾಗಿ ಇಟ್ಕೊಂಡು ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡುವಂತಹ, ಅಂದ್ರೆ ವಿಶ್ವದ ರಾಷ್ಟ್ರಗಳ ನಡುವೆ ಕೋಆರ್ಡಿನೇಷನ್ ಇರ್ಬೋದು, ಕೋಆಪರೇಷನ್ ಇರ್ಬೋದು, ಇದನ್ನ ತಗೊಂಡ್ ಬರುವಂತಹ ನಿಟ್ಟಿನಲ್ಲಿ ನಮ್ಗೆ ಒಂದು ಜಾಗತಿಕ ಸಂಸ್ಥೆಯ ಅಗತ್ಯತೆಯನ್ನ ಮನಗಂಡು ನಾವು ಇದನ್ನ ಎಸ್ಟಾಬ್ಲಿಷ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋದ್ವಿ. ಇದರ ಬಹು ಮುಖ್ಯವಾಗಿರುವಂತಹ ಉದ್ದೇಶ ಏನು ಅಂತಂದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡೋದು. ಸೊ ನಮಗ್ ಗೊತ್ತಿರೋ ಹಾಗೆ ಇದು ಏನೋ ಲೀಗ್ ಅನ್ನೋಂಥದ್ದು ಕೇವಲ ದ ಎಕ್ಸಿಸ್ಟೆನ್ಸಿ ಆಫ್ ದ ಲೀಗ್ ಈಸ್ ಓನ್ಲಿ ಫಾರ್ 20 years. ಇನ್ 1939 ದ ಲೀಗ್ ವಿಲ್ ಬಿ ಏನಾಯ್ತು, ತನ್ನ ಅಂತ್ಯವನ್ನ ಅಂದ್ರೆ 20 ವರ್ಷಗಳ ನಂತರ 1939 ನಮ್ಗೆ ಏನಾಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್ ವಿಲ್ ಬಿ ಸ್ಟಾರ್ಟೆಡ್, ದೆನ್ ಲೀಗ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಸೊ ಲೀಗ್ ಆಫ್ ನೇಷನ್ ವಿಲ್ ಬಿ ಕೊಲ್ಯಾಪ್ಸ್ಡ್. ಇಲ್ಲಿ ರಾಷ್ಟ್ರ ಸಂಘ ಅನ್ನುವಂತಹದ್ದು ಏನಾಗತ್ತೆ ಅಂತಂದ್ರೆ ರಾಷ್ಟ್ರ ಸಂಘದ ಅಂತ್ಯಕ್ಕೆ ಕಾರಣ ಆಗತ್ತೆ. ಸೊ ಯುದ್ಧ ಆಗತ್ತೆ. ಸೆಕೆಂಡ್ ವರ್ಲ್ಡ್ ವಾರ್ ಅನ್ನುವಂತಹದ್ರ ಯುದ್ಧ ಏನಾಗತ್ತೆ ಅನ್ನೋದಾದ್ರೆ ಇಡೀ ಒಂದು ಜಾಗತಿಕ ಯುದ್ಧವಾಗಿ ಪರಿಣಮಿಸುವಂತಹ ಕಾರಣ ನಮ್ಗೆ ಅದು ಒಂದು ವಿಶ್ವಸಂಸ್ಥೆಯ ಒಂದು ಉದಯಕ್ಕೆ ಅದು ಎಡೆ ಮಾಡ್ಕೊಡ್ತಾ ಹೋಗುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮ್ಗೆ ದ ಮೇನ್ ಕಾಸ್ ಯಾವುದು, ವಿಶ್ವಸಂಸ್ಥೆಯನ್ನ ರೂಪಿಸುವಂತಹ ನಿಟ್ಟಿನಲ್ಲಿ ಬಹಳ ಪ್ರಮುಖವಾಗಿರೋ ಒಂದು ಕಾಸ್ ಏನಾಗಿತ್ತು ಅಂದ್ರೆ ವಾರು. ಯಾವ ವಾರು? ಸೆಕೆಂಡ್ ವರ್ಲ್ಡ್ ವಾರು. ಸೊ ಇಲ್ಲಿ ನಿಮ್ಗೆ ನೋಡ್ತಾ ಹೋಗಿ, ಯುನೈಟೆಡ್ ನೇಷನ್ ಇಸ್ ಅನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫೌಂಡೆಡ್ ಇನ್ 1945 ಫಾರ್ ದ ಪೀಸ್, ಸೆಕ್ಯೂರಿಟಿ, ಕೋಆಪರೇಷನ್ ಅಮಾಂಗ್ ನೇಷನ್. ಸೊ ಇಲ್ಲಿ ನಿಮ್ಗೆ ವಿಶ್ವಸಂಸ್ಥೆಯ ಒಂದು ಇದಕ್ಕೆ ಸಂಬಂಧ ವಾಟ್ ಈಸ್ ಯುನೈಟೆಡ್ ನೇಷನ್ ಅಂತಂದ್ರೆ, ಯುನೈಟೆಡ್ ನೇಷನ್ ಇಸ್ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಯುನೈಟೆಡ್ ನೇಷನ್ ಇಸ್ ಇದು ಏನು ವಿಶ್ವಸಂಸ್ಥೆ ಅಂತಂದ್ರೆ ಏನು ಅಂತಂದ್ರೆ ಜಾಗತಿಕವಾಗಿರುವಂತಹ ಒಂದು ಸಂಸ್ಥೆ, ಅಂತಾರಾಷ್ಟ್ರೀಯ ಸಂಸ್ಥೆ. ಶಾಂತಿ ಇರಬಹುದು. 1945 ನಮಗೆ ಶಾಂತಿ, ಭದ್ರತೆ ಮತ್ತೆ ಸಹಕಾರ, ರಾಷ್ಟ್ರಗಳ ನಡುವೆ ಸಹಕಾರವನ್ನ ತರುವಂತಹ ನಿಟ್ಟಿನಲ್ಲಿ ಇದನ್ನ ನಾವು ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದ ಮಿಷನ್ ಅಂಡ್ ವರ್ಕ್ ಆಫ್ ದ ಯುನೈಟೆಡ್ ನೇಷನ್ ಆರ್ ಗೈಡೆಡ್ ಬೈ ದ ಪರ್ಪಸ್ ಅಂಡ್ ಪ್ರಿನ್ಸಿಪಲ್ಸ್ ಕಂಟೈನ್ಡ್ ಇನ್ ಇಟ್ಸ್ ಫೌಂಡಿಂಗ್ ಚಾರ್ಟರ್. ಕರೆಂಟ್ಲಿ ಆಸ್ ಅಂದ್ರೆ ಇವತ್ತು ಪ್ರಸ್ತುತ ಅದಕ್ಕೆ ಸಂಬಂಧಪಟ್ಟ 193 ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ. ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ನ್ಯೂಯಾರ್ಕ್ ಇಸ್ ಹೆಡ್ ಕ್ವಾರ್ಟರ್ ಅಲ್ಲಿ ಅದರ ಒಂದು ಕೇಂದ್ರ ಕಚೇರಿ ಹೊಂದಿರೋದನ್ನ ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ ವಿಶ್ವಸಂಸ್ಥೆ ಅಂತಂದ್ರೆ ಏನು ಅನ್ನೋದಾದ್ರೆ, ವಿಶ್ವಸಂಸ್ಥೆ ಅನ್ನುವಂತಹದ್ದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಜಾಗತಿಕ ಸಂಸ್ಥೆ. 1945 ಶಾಂತಿ, ಭದ್ರತೆ, ಸಹಕಾರದ ಉದ್ದೇಶಕ್ಕೋಸ್ಕರ ಅಸ್ತಿತ್ವಕ್ಕೆ ಬಂದಂತಹ ಸಂಸ್ಥೆ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಕೇಂದ್ರ ಕಚೇರಿ ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆ ಅದರ ನ್ಯೂಯಾರ್ಕ್ ಅಲ್ಲಿ ಅದರ ಕೇಂದ್ರ ಕಚೇರಿಯನ್ನ ನೋಡ್ತಾ ಹೋಗ್ತೀವಿ. ಇನ್ನು ವಿಶ್ವಸಂಸ್ಥೆಯ ಒಂದು ಇತಿಹಾಸ ಅಂತಂದಾಗ, ದ ಹಿಸ್ಟ್ರಿ ಆಫ್ ಯುನೈಟೆಡ್ ನೇಷನ್ ಅಂತಂದಾಗ, ದ ಲೀಗ್ ಆಫ್ ನೇಷನ್ ವಾಸ್ producer to the United Nation. The League of Nation extension part is called United Nation. It was we know that League of Nation is founded in 1919 and was responsible for ensuring peace and cooperation between world nation. So League of Nation ಏನ್ ಮಾಡ್ತು ಅದು ನಮಗೆ ಗೊತ್ತಿದೆ. The term United Nation was introduced in 1942 by Winston Churchill and Franklin ಡಿ ರೂಸ್ವೆಲ್ಟ್. ದ ಟರ್ಮ್ ಇಲ್ಲಿ ವಿಶ್ವಸಂಸ್ಥೆ ಅನ್ನುವಂತಹ ಪದವನ್ನ 1942 ಯಾರು? ಚರ್ಚಿಲ್. ಸೊ ವಿನ್ಸ್ಟನ್ ಚರ್ಚಿಲ್ ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ. ದೆನ್ ಫ್ರಾಂಕ್ಲಿನ್ ರೂಸ್ವೆಲ್ಟ್. ಚರ್ಚಿಲ್ಲು ಬ್ರಿಟನ್ನಿನ ಪ್ರಧಾನಿಯಾಗಿರ್ತಾರೆ, ರೂಸ್ವೆಲ್ಟ್ ನಿಮಗೆ ಅಮೆರಿಕಾದ ಅಧ್ಯಕ್ಷರಾಗ್ತಾ ಹೋಗ್ತಾರೆ. ಸೊ ದೆನ್ ಯುನೈಟೆಡ್ ನೇಷನ್ ವಾಸ್ ಫೌಂಡೆಡ್ ಆನ್ October 24th, 1945. October 24th, 1945 when the Charter of the United Nations came into the force. ಸೊ ಇಲ್ಲಿ ನಿಮ್ಗೆ 18 ಮತ್ತೆ 8 1914 ಏನಾಗುತ್ತೆ ಅಂತಂದ್ರೆ, ಚರ್ಚಿಲ್ ಮತ್ತೆ ರೂಸ್ವೆಲ್ಟ್ ಅಟ್ಲಾಂಟಿಕ್ ಅಂದ್ರೆ ಅದ್ರ ಸಾಗರದಲ್ಲಿ ಏನಾಗುತ್ತೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿನ್ಸ್ ಆಫ್ ವೇಲ್ಸ್ ಅನ್ನುವಂತಹ ಒಂದು ನೌಕೆನಲ್ಲಿ ಕುತ್ಕೊಂಡು ಇದರ 8 ತತ್ವಗಳನ್ನ, ಸೊ ಅಟ್ಲಾಂಟಿಕ್ ಚಾರ್ಟರ್ ಇಸ್ ದ ಮೇನ್ ಪಾರ್ಟ್ ಆಫ್ ದ
ಯುನೈಟೆಡ್ ನೇಷನ್ ಅದನ್ನ ಪ್ರಿಯಾಂಬಲ್ ಅಂತ ಕರಿಬಹುದು, ಅಥವಾ ಅದರ ಕಾನ್ಸ್ಟಿಟ್ಯೂಷನ್ ಅಂತ ವಾಟ್ ಎವರ್ ಇಟ್ ಏನಾದ್ರೂ ಕರಿತಾ ಹೋಗ್ಬೋದು. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ 1942ನಲ್ಲಿ 1942 ನಿಮ್ಗೆ ಏನಾಗುತ್ತೆ, ಇದಕ್ಕೆ ಸಂಬಂಧಪಟ್ಟ ಈ ಒಂದು 26 ಕಂಟ್ರೀಸಿನ ರೆಪ್ರೆಸೆಂಟ್ಸ್ ವಿಶ್ವಸಂಸ್ಥೆಯ ಘೋಷಣೆಗೆ ತಮ್ಮ ಅಂಕಿತವನ್ನ ಹಾಕೋ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಯಾವಾಗ 1942ರಲ್ಲಿ ವಿಶ್ವಸಂಸ್ಥೆಯ ಒಂದು ಘೋಷಣೆಗೆ 26 ರಾಷ್ಟ್ರಗಳು ಯುದ್ಧ ಮತ್ತೆ ಶಾಂತಿಯ ಒಂದು ಸಹಕಾರಕ್ಕೆ ಸಮ್ಮತಿಯನ್ನ ಕೊಟ್ಟು ಸಹಿ ಆಗ್ತಾ ಹೋಗ್ತಾರೆ. ಸೊ ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ 30/10/1943 ಅಮೆರಿಕ, ಬ್ರಿಟನ್ ಮತ್ತೆ ರಷ್ಯಾ ಯಾವಾಗ 10/10/1943 ಅಮೆರಿಕ, ಬ್ರಿಟನ್, ರಷ್ಯಾದ ಒಂದು ವಿದೇಶಾಂಗ ಸಚಿವರುಗಳ ಜೊತೆನಲ್ಲಿ ಏನಾಗುತ್ತೆ, ಚೀನಾದ ಒಂದು ರಾಯಭಾರಿ ಮಾಸ್ಕೋದ ಒಂದು ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಭೌಮ ಮತ್ತೆ ಸಮಾನತೆಯ ತತ್ವದ ಆಧಾರದ ಮೇಲೆ ಅದನ್ನ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯನ್ನಾಗಿ ಸ್ಥಾಪಿಸಬೇಕು ಅನ್ನುವಂತಹ ನಿರ್ಣಯವನ್ನ ಇರಾನ್ ಟೆಹರಾನ್ ಅಲ್ಲಿ 1943 ನವೆಂಬರ್ ಅಲ್ಲಿ ತಗೊಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಿಮಗೆ 3 ಸ್ಟಾರ್ಸ್ ಅಥವಾ ತ್ರಿಮೂರ್ತಿಗಳು ಅಂತ ಕರೆಯುವಂತವ್ರು ಯಾರು ಅಂತಂದ್ರೆ, ಒಂದು ಬ್ರಿಟನ್ನಿನ ಪ್ರಧಾನಿ ಚರ್ಚಿಲ್, ಇನ್ನೊಂದು ರೂಸ್ವೆಲ್ಟ್, ಮತ್ತೊಬ್ಬ ಸ್ಟಾಲಿನ್, ರಷ್ಯಾದ ಅಧ್ಯಕ್ಷನಾದಂತಹ ಸ್ಟಾಲಿನ್. ಸೊ ಇವರ 3 ಜನರ ಪ್ರಮುಖ ಪಾತ್ರಕ್ಕೆ ಅನುಗುಣವಾಗಿ ಸೊ ನಮ್ಗೇನಾಗತ್ತೆ ಅಂತಂತಂದ್ರೆ ವಿಶ್ವಸಂಸ್ಥೆ ಅನ್ನುವಂತಹದ್ದು 1945 ಅಕ್ಟೋಬರ್ 24 ಏನಾಗತ್ತೆ ಅಂತಂದ್ರೆ ಅಸ್ತಿತ್ವಕ್ಕೆ ಬರೋದನ್ನ ನೋಡ್ತಾ ಹೋಗ್ತೀವಿ. ಕೇಮ್ ಇನ್ ಟು ದ ಫೋರ್ಸಸ್. ಆ ಕಾರಣಕ್ಕೆ ನಾವು ಅಕ್ಟೋಬರ್ 24 ನಾವೇನಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ವಿಶ್ವಸಂಸ್ಥೆಯ ಒಂದು ದಿನವನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಸೊ ಸ್ಟೂಡೆಂಟ್ಸ್, ನಿಮ್ಗೆ ಇದು ಇದರ ಹೆಡ್ ಕ್ವಾರ್ಟರ್ಸ್ ಅಂತಂದಾಗ ಸಾಮಾನ್ಯವಾಗಿ ನೀವು ಇದರ ಹೆಡ್ ಕ್ವಾರ್ಟರ್ಸ್ ಅನ್ನ ನ್ಯೂಯಾರ್ಕ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಪ್ರಾರಂಭದ ಇದಕ್ಕೆ ಸಂಬಂಧಪಟ್ಟಾಗೆ 1942ರಲ್ಲಿ ಇದು ಪ್ರಮುಖವಾಗಿ ಕೇವಲ 26 ರಾಷ್ಟ್ರಗಳ ಒಂದು ಪ್ರತಿನಿಧಿಯನ್ನ ಮೂಲಕ ಇದನ್ನ ಜಾರಿಗೆ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಸೊ ಇವತ್ತು ನಿಮ್ಗೆ ಇದು 193 ಮೆಂಬರ್ಸಿನ ಒಳಗೊಂಡಂತಹ ಒಂದು ಬೃಹತ್ ಸಂಸ್ಥೆಗೆ ಇವತ್ತು ನೀವು ಜಾಗತಿಕವಾಗಿ ಏನಾದ್ರೂ ಇದನ್ನ ಪಡಿಬೇಕು, ಒಂದು ರಾಷ್ಟ್ರ ಮನ್ನಣೆಯನ್ನ ಪಡಿಬೇಕು ಅನ್ನೋದಾದರೆ, ಈಗ ರೆಕಗ್ನೈಸ್ಡ್ ಆಗ್ಬೇಕು ಅನ್ನೋದಾದ್ರೆ, ಸೊ ಅದರ ಒಂದು ರಾಷ್ಟ್ರದ ಒಂದು ಮಾನ್ಯತೆ ಅಂತ ಸಿಗಬೇಕು ಅನ್ನೋದಾದ್ರೆ, ಸೊ ಅಲ್ಲಿ ನಾವು ವಿಶ್ವಸಂಸ್ಥೆಯ ಒಂದು ಒಪ್ಪಿಗೆ ಅದಕ್ಕೆ ಬೇಕಾಗತ್ತೆ, ಮಾನ್ಯತೆ ಬೇಕಾಗತ್ತೆ. ಸೊ ಇವಾಗ ನಮ್ಗೆ ಏನಾಗತ್ತೆ ಅಂತಂದ್ರೆ, ನಾರ್ಮಲ್ ಆಗಿ ನೀವು ಎಲಿಮೆಂಟ್ಸ್ ಆಫ್ ದ ಸ್ಟೇಟ್ ಅಂತ ಅಂದಾಗ ನಾವು ಹೇಗೆ ಟೆರಿಟರಿ, ಪಾಪ್ಯುಲೇಷನ್, ಗವರ್ನಮೆಂಟ್, ಪರಮಾಧಿಕಾರ ಹೇಳ್ತೀವೋ ಅದೇ ತರ ಅಂತಾರಾಷ್ಟ್ರೀಯ ಮಾನ್ಯತೆ ಅನ್ನುವಂತಹ ಪದವನ್ನ ಇವತ್ತು ನಾವು ಸೇರಿಸುವಂತಹ ಪ್ರಯತ್ನ ಮಾಡ್ತೀವಿ. ಎಲ್ಲಿವರೆಗೂ ನಿಮ್ಗೆ ಅಂತಾರಾಷ್ಟ್ರೀಯ ಮಾನ್ಯತೆ ವಿಶ್ವಸಂಸ್ಥೆಯ ಮೂಲಕ ರಾಷ್ಟ್ರಕ್ಕೆ ಸಿಗಲ್ವೋ ಆ ರಾಷ್ಟ್ರವಾಗಿ ಕನ್ಸಿಡರ್ ಆಗದೆ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರೋದನ್ನ ನೋಡ್ತಾ ಹೋಗ್ಬೋದು. ಸೊ ಅಷ್ಟನ್ನ ನೆನ್ಪಿಟ್ಕೊಳ್ಳಿ. ಇದರ ಪ್ರಮುಖ ಕೇಂದ್ರ ಕಚೇರಿ ನ್ಯೂಯಾರ್ಕ್ ಅಲ್ಲಿರುವಂತದ್ದು, 193 ಮೆಂಬರ್ಸ್ ಅನ್ನ ಒಳಗೊಂಡಿರುವಂತಹದ್ದು. ಇದರ ಬಹು ಮುಖ್ಯವಾದಂತಹ ಉದ್ದೇಶ ಶಾಂತಿ, ಭದ್ರತೆ ಮತ್ತೆ ಸಹಕಾರದ ಉದ್ದೇಶವನ್ನ ಇಟ್ಕೊಂಡು ಇದು ಎಸ್ಟಾಬ್ಲಿಷ್ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಮ್ಗೆ ಅಮೆರಿಕಾದ ಅಧ್ಯಕ್ಷ ಅವರ ಸಲಹೆಯ ಮೇರೆಗೆ ಇದಕ್ಕೆ ನಿಮ್ಗೆ ಯುನೈಟೆಡ್ ನೇಷನ್ ದ ಮೇನ್ ದ ನಾಮಿನೇಷನ್ ಆಫ್ ದ ಯುನೈಟೆಡ್ ನೇಷನ್ ಮೇಡ್ ಬೈ ಅಮೆರಿಕನ್ ಪ್ರೆಸಿಡೆಂಟ್ ರೂಸ್ವೆಲ್ಟ್. ಸೊ ರೂಸ್ವೆಲ್ಟರ ಸಲಹೆಯ ಮೇರೆಗೆ ಏನಾಗುತ್ತೆ ಅಂದ್ರೆ ವಿಶ್ವಸಂಸ್ಥೆ ಅನ್ನುವಂತಹ ಹೆಸರನ್ನ ಫೈನಲೈಸ್ ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಇದರ ಒಂದು ಪ್ರಣಾಳಿಕೆ ಅಂತ ಪ್ರಿಯಾಂಬಲ್ ಅನ್ನ ರೆಡಿ ಮಾಡಿದವ್ರು ಯಾರು ಅಂತಂದ್ರೆ ಫೀಲ್ಡ್ ಮಾರ್ಷಲ್ ಸ್ಕೌಟ್ಸ್ ಅಂತ ಕರಿಬಹುದು. ಫೀಲ್ಡ್ ಮಾರ್ಷಲ್ ಸ್ಕೌಟ್ಸ್ ಇದಕ್ಕೆ ಸಂಬಂಧಪಟ್ಟಂತಹ ವಿಶ್ವಸಂಸ್ಥೆಯ ಪ್ರಣಾಳಿಕೆಯನ್ನ ರೂಪಿಸಿದವರು. ಸೊ ನಿಮ್ಗೆ MCQ ನಲ್ಲಿ ಸಣ್ಣ ಒಂದೊಂದು ಮಾರ್ಕ್ಸಿನ ಪ್ರಶ್ನೆಗಳನ್ನ ಕೇಳಿದಾಗ ದ ಮೇನ್ ಇಂಪಾರ್ಟೆಂಟ್ 3 ಪರ್ಸನ್ ಅಂತ ಅಂದ್ರೆ ಚರ್ಚಿಲ್ ಇರ್ಬೋದು, ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಸ್ಟಾಲಿನ್ ಇರ್ಬೋದು, ರೂಸ್ವೆಲ್ಟ್ ಅನ್ನ ಹೇಳ್ತಾ ಹೋಗ್ತೀವಿ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತಹ ಇದರ ಹೆಸರನ್ನ ನಾಮಕರಣ ಮಾಡಿದಂಥವ್ರು ಅಥವಾ ವಿಶ್ವಸಂಸ್ಥೆ ಅನ್ನೋಂತಹ ಹೆಸರನ್ನ ಕೊಟ್ಟಂತವ್ರು ಅಂತಂದ್ರೆ ಪ್ರಮುಖವಾಗಿ ನಮ್ಗೆ ಅಧ್ಯಕ್ಷ ರೂಸ್ವೆಲ್ಟ್ ಅನ್ನ ಹೇಳ್ತಾ ಹೋಗ್ತೀವಿ. ಇದರ ಪ್ರಣಾಳಿಕೆ ಅಥವಾ ಪ್ರಸ್ತಾವನೆಯನ್ನ
preamble of the United Nations finalized or prepared by Field Marshal Scouts. So then what are the organization of the United Nations? So about the organization of the United Nations, we know that United Nations, the main important aspect, it is an international organization established on 24th October 1945. So promote international cooperation. Then it is a replacement of it's a replacement for the ineffective of League of Nations. No? The organization was created following Second World War to prevent another such conflict. The main concept regarding the UNO. So then from the beginning, the United Nations founding 51 member state. During the period of the 1945, 51 members are the member of the United Nations. At present, 193 members. Then headquarters in New York. Then the main language of United Nations are Arabic, Chinese, English, French, Russian, and Spanish. The important are 6 official, not important, 6 official languages. The 6 official languages are Arabic, Chinese, English, French, Russian, and Spanish. ಸೊ ವಿದ್ಯಾರ್ಥಿಗಳು ನಿಮ್ಗೆ ನೆನಪಿಟ್ಕೊಳ್ಬಹುದಾದಂತ ಕೆಲವು ಅಂಶಗಳು ಇದಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಪ್ರಾರಂಭದಲ್ಲಿ 51 ಜನ ಸದಸ್ಯರನ್ನ ಹೊಂದಿರುವಂತಹ ವಿಶ್ವಸಂಸ್ಥೆ ಇವತ್ತು 193 ಜನರನ್ನ ಹೊಂದಿರುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ನ್ಯೂಯಾರ್ಕಿನ ಒಂದು ಮ್ಯಾನ್ ಹಂಟನ್ನ ಒಂದು ಇದರಲ್ಲಿ ಇದು ಕೇಂದ್ರ ಕಚೇರಿ ಇರೋದನ್ನ ನೋಡ್ತಾ ಹೋಗ್ತೀವಿ. ಸೊ ದೆನ್ ಇದರ ಪ್ರಮುಖವಾಗಿ ನಮ್ಗೆ ಇದರಲ್ಲಿ ಬರಬಹುದಾದಂತಹ ಒಂದು ಅಧಿಕೃತವಾದಂತಹ ಭಾಷೆ ಅಂತ ಅಂದಾಗ ಸೊ ನಾವು ನೋಡುವಂತಹದ್ದು ಒಂದು ಅರಬಿಕ್ ನ ನೋಡ್ತೀವಿ, ಚೈನೀಸ್ ನ ನೋಡ್ತಾ ಹೋಗ್ತೀವಿ, ಇಂಗ್ಲಿಷ್ ಮತ್ತೆ ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್. ಸೊ ಇದನ್ನ ನೋಡ್ತಾ ಹೋದಾಗ ನಿಮ್ಗೆ ಏನಾಗುತ್ತೆ, ಆಲ್ಮೋಸ್ಟ್ ಆಲ್ ನಿಮ್ಗೆ ಇದೇ ಕಂಟ್ರಿಗಳು, ಇಲ್ಲಿ ಚೈನೀಸ್ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಫ್ರೆಂಚ್, ರಷ್ಯನ್, ಸ್ಪ್ಯಾನಿಷ್. ಸೊ ಒಂದು ಥರ್ಡ್ ವರ್ಲ್ಡ್ ಕಂಟ್ರೀಸಿನ ಲ್ಯಾಂಗ್ವೇಜ್ಗೆ ಯಾವುದೇ ಇಂಪಾರ್ಟೆನ್ಸ್ ಇಲ್ಲದೆ ಇರುವಂತಹದ್ದು, ಭಾರತದ ಭಾಷೆಗೆ ಯಾವುದೇ ಮಹತ್ವ ಇಲ್ಲದೆ ಇರುವಂತಹದ್ದು, ಅಥವಾ ಆಫ್ರಿಕನ್ ಲ್ಯಾಂಗ್ವೇಜ್ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಾಮುಖ್ಯತೆ ಇಲ್ಲದಿರುವಂತಹದ್ದು. ಸೊ ಇಲ್ಲಿ ಈ ಭಾಷೆಗಳನ್ನ ಅಧಿಕೃತ ಭಾಷೆಯಾಗಿ ಅಂಗೀಕರಿಸಿದ್ದಾರೆ. ಬಟ್ ಇತ್ತೀಚೆಗೆ ಕೆಲವೊಂದು ಭಾಷೆಗಳನ್ನ ಅಧಿಕೃತವಾದಂತಹ ಭಾಷೆ, ಮತ್ತೆ ಯಾವುದೇ ನೀವು ಭಾಷೆಯಲ್ಲಿ ನೀವು ಭಾಷಣವನ್ನ ಮಾಡ್ಬೋದು, ಅದಕ್ಕೆ ಟ್ರಾನ್ಸ್ಲೇಷನ್ಗೆ ಅವಕಾಶವನ್ನ ಅಲ್ಲಿ ಕಲ್ಪಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಸಂದರ್ಭದಲ್ಲಿ ನಮಗೆ ಮೊಟ್ಟ ಮೊದಲನೇದಾಗಿ ವಿಶ್ವಸಂಸ್ಥೆಯಲ್ಲಿ ಹಿಂದಿನಲ್ಲಿ ಮಾತಾಡುವಂತಹ ಪ್ರಯತ್ನವನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಹಿಂದಿಯಲ್ಲೇ ಮಾತಾಡುವಂತಹ ಪ್ರಯತ್ನವನ್ನ ಮಾಡಿದ್ದನ್ನ ನಾವು ನೆನಪಿಸ್ಕೊಳ್ತಾ ಹೋಗ್ಬೋದು. ಸೊ ಒಟ್ಟು ನಿಮ್ಗೆ ಈ ಆರ್ಗನೈಸೇಷನ್ಗೆ ಸಂಬಂಧಪಟ್ಟಾಗಿ ಇಷ್ಟು ಸಂಗತಿಗಳು ನೀವು ನೆನ್ಪಿಟ್ಕೊಳ್ತಾ ಹೋಗಿ. ಸೊ ದೆನ್ ದ ಪರ್ಪಸ್ ಆಫ್ ದ ಯುನೈಟೆಡ್ ನೇಷನ್ ಆಸ್ ಸೆಟ್ ಫಾರ್ತ್ ಇನ್ ದ ಚಾರ್ಟರ್. ವಿಶ್ವಸಂಸ್ಥೆಯ ಏಮ್ಸ್ ಅಂಡ್ ಪರ್ಪಸ್, ಏನು ಉದ್ದೇಶವನ್ನ ವಿಶ್ವಸಂಸ್ಥೆ ಹೊಂದಿದೆ ಅನ್ನುವಂತಹದ್ದನ್ನ ನಾವು ನೋಡ್ತಾ ಹೋಗ್ತೀವಿ. So we know there are 19 chapters, 111 articles are there in the preamble, in the charter of the UNO. 19 chapter, 111 articles are there. Then more than 10,000 words are there in the charter of the UNO. In the charter of the UNO. So ಇಲ್ಲಿ ನಿಮಗೆ ವಿಶ್ವಸಂಸ್ಥೆಯ ಒಂದು ಪ್ರಣಾಳಿಕೆ ಅಂತ ಅಂದಾಗ ಆಲ್ಮೋಸ್ಟ್ ವಿಶ್ವಸಂಸ್ಥೆಯ ಒಂದು ಈ ಘೋಷಣೆ ಪ್ರಣಾಳಿಕೆಯನ್ನ ಯಾವ ಇದಕ್ಕೆ ಸಂಬಂಧಪಟ್ಟಾಗಿದೆ ಅಂತಂದ್ರೆ ಜನತೆಯ ಹೆಸರಿನಲ್ಲಿ, ಅಂತಂದ್ರೆ ವಿಶ್ವಸಂಸ್ಥೆಯ ಜನತೆಯಾದ ನಾವು ಹೆಂಗೆ ವಿ ಆರ್ ದ ಸಿಟಿಸನ್ ಆಫ್ ಇಂಡಿಯನ್ಸ್ ಅನ್ನೋಂತಹ ಹೆಸರಲ್ಲಿ ನಾವು ಈ ಪ್ರಣಾಳಿಕೆಯನ್ನು ಅಂಗೀಕರಿಸ್ತೀವೋ, ಅದೇ ತರ ವಿಶ್ವಸಂಸ್ಥೆನೂ ಏನ್ ಮಾಡುತ್ತೆ ಅಂತಂದ್ರೆ ವಿಶ್ವಸಂಸ್ಥೆಯ ಜನತೆಯಾದ ನಾವು ಅನ್ನೋಂತಹ ಪದಗಳಿಂದ ಇದು ಪ್ರಾರಂಭ ಆಗ್ತಾ ಹೋಗುವಂತಹದನ್ನ ನೋಡ್ತೀವಿ. ಸೊ ಇದು ಅದರ ಮೂಲಕ ಏನಾಗುತ್ತೆ, ಇಡೀ ಎಂಟೈರ್ ಚಾರ್ಟರು ಯಾರೋ ಒಬ್ರಿಗೆ ಒಂದು ಕಂಟ್ರಿಗೆ ಸಂಬಂಧಪಟ್ಟದೇನೆ ಇಡೀ ವಿಶ್ವದ ಜನಕ್ಕೆ ಸಂಬಂಧಪಟ್ಟಂತದ್ದು ನಮ್ದು ಅನ್ನೋಂತಹ ಭಾವನೆಯನ್ನ ಬರಬೇಕು ಅನ್ನೋಂತಹದ್ದು ಇದರ ಮುಖ್ಯ ಉದ್ದೇಶ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ನಿಮಗೆ ಇದರ ಮುಖ್ಯ ಉದ್ದೇಶ, ದ ಮೇನ್ ಪರ್ಪಸ್ ಆರ್ ಏಮ್ಸ್ ಆಫ್ ದ ಯುನೈಟೆಡ್ ನೇಷನ್ ಟು ಮೇಂಟೈನ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿ.
Then develop friendly relation among the nations based on respect for the principle of equal rights, determination of people. Then cooperation of solving international economic, social, cultural and humanitarian problems, and in promoting respect for human rights and fundamental freedom to be center for harmonizing the action of nation in attaching these common needs. The main purpose of the United Nations maintain of international peace and security. ಇಲ್ಲಿ ಇದರ ಬಹು ಪ್ರಮುಖವಾಗಿರುವಂತಹ ತತ್ವ ಅಂತಂದ್ರೆ ಇದಕ್ಕೆ ಮುಂಬರುವ ಒಂದು ಪೀಳಿಗೆಯನ್ನ ಯುದ್ಧದಿಂದ ಅಥವಾ ಯುದ್ಧದ ಒಂದು ವಿಪತ್ತಿನಿಂದ ಇದರ ಮೇನ್ ಪರ್ಪಸ್ ಅಂತಂದ್ರೆ ವಿಶ್ವಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡುವಂತಹದ್ದು, ವಿಶ್ವಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡುವಂತಹದ್ದು. ಸೊ ಅದೇ ತರ ಸಮಾನ ಹಕ್ಕು ಮತ್ತೆ ಜನತೆಯ ಸ್ವಯಂ ನಿರ್ಧಾರದ ಹಕ್ಕು, ಈ ತತ್ವಕ್ಕೆ ಅನುಗುಣವಾಗಿ ಮೈತ್ರಿಯುತ ಸಂಬಂಧವನ್ನ ಬೆಳೆಸುವಂತಹದ್ದು, ಮೈತ್ರಿಯುತ ಸಂಬಂಧವನ್ನ ಬೆಳೆಸುವಂತಹದ್ದು. ಮೊದಲನೇದು ವಿಶ್ವಶಾಂತಿ ಮತ್ತೆ ಭದ್ರತೆಯನ್ನ ಕಾಪಾಡುವಂತಹದ್ದಿರ್ಬೋದು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾನ ಒಂದು ಹಕ್ಕುಗಳ ಹಾಗೂ ಜನತೆಯ ಒಂದು ಸ್ವಯಂ ನಿರ್ಧಾರದ ಹಕ್ಕುಗಳ ತತ್ವಕ್ಕೆ ಅನುಗುಣವಾಗಿ ಮೈತ್ರಿಯುತ ಸಂಬಂಧವನ್ನ ಬೆಳೆಸುವಂತಹದ್ದಿರ್ಬೋದು. ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಮಾನವೀಯ ಸಮಸ್ಯೆಗಳನ್ನ ಸಹಕಾರದ ಮೂಲಕ ಬಗೆಹರಿಸುವಂತಹ ಪ್ರಯತ್ನವನ್ನ ಮಾಡುವಂತಹದ್ದಿರ್ಬೋದು, ಸಹಕಾರದ ಮೂಲಕ ಬಗೆಹರಿಸೋದು. ನಾಲ್ಕನೇದು, ಈ ಉದ್ದೇಶಕ್ಕೋಸ್ಕರ ವಿಶ್ವದ ಎಲ್ಲಾ ರಾಷ್ಟ್ರಗಳ ಕಾರ್ಯವಿಧಾನಗಳಲ್ಲಿ ಸಮನ್ವಯವನ್ನ, ಸೊ ಹಾರ್ಮೋನೈಸಿಂಗ್ ದ ಆಕ್ಷನ್ ಆಫ್ ನೇಷನ್ ಇನ್ ಅಟೈನಿಂಗ್ ದೀಸ್ ಕಾಮನ್ ಎಂಡ್ಸ್ ಟು ಅಚೀವ್, ಅಂದ್ರೆ ಈ ಮೂರೂ ಉದ್ದೇಶಗಳನ್ನ ಈಡೇರಿಸೋದಿಕ್ಕೆ ವಿಶ್ವದ ಎಲ್ಲಾ ರಾಷ್ಟ್ರಗಳ ನಡುವೆ ಸಹಕಾರದ ಒಂದು ಅಂಶವನ್ನ ಮೂಲಕ, ಸಹಕಾರದ ತತ್ವದ ಮೂಲಕ ಕಾರ್ಯಾಚರಣೆಯನ್ನ ಮಾಡುವಂತಹ ಪ್ರಯತ್ನ ಮಾಡ್ತಾ ಹೋಗುವಂತಹದ್ದು. ಸೊ ಇಲ್ಲಿ ನಿಮ್ಗೆ ಇದಕ್ಕೆ ಹೇಳ್ಬೇಕು ಅಂತ ಅನ್ನೋದಾದ್ರೆ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಅಂತ ಹೇಳ್ತಾ ಹೋದಾಗ, ಸೊ ಇಲ್ಲಿ ಅದರ ಪರ್ಪಸ್ ಅನ್ನ ಹೇಳ್ತಾ ಹೋದ್ವಿ. ಸೊ ಇಲ್ಲೂ ಹೆಚ್ಚು ಕಡಿಮೆ ಮೇಂಟೈನಿಂಗ್ ಆಫ್ ದ ಪೀಸ್ ಅಂಡ್ ಸೆಕ್ಯೂರಿಟಿ ಇರ್ಬೋದು, ಪ್ರಮೋಟಿಂಗ್ ದ ಹ್ಯೂಮನ್ ರೈಟ್ಸ್ ಇರ್ಬೋದು, ದೆನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಅಂಡ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಾಗಿರ್ಬೋದು, ಅಥವಾ ಫ್ರೆಂಡ್ಲಿ ರಿಲೇಶನ್ಶಿಪ್ ನ ಬೇರೆ ರಾಷ್ಟ್ರಗಳ ಜೊತೆಗೆ ಎಸ್ಟಾಬ್ಲಿಷ್ ಮಾಡುವಂತಹದ್ದಿರ್ಬೋದು, ಮಾನವೀಯ ತತ್ವಗಳನ್ನ ರೂಪಿಸುವಂತಹದ್ರ ಮೂಲಕ ಸ್ವಾಭಾವಿಕ ಅಥವಾ ಪ್ರಾಕೃತಿಕ ವಿಕೋಪಗಳನ್ನ ತಡೆಯುವಂತಹದ್ದಿರ್ಬೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳನ್ನ ಬಗೆಹರಿಸೋದು. ಇದು ಒಂದು ಬುಲೆಟ್ ಪಾಯಿಂಟ್ ಅಲ್ಲಿ ನಾನು ಹೇಳ್ತಾ ಹೋಗಿದ್ದೀನಿ. ಸೊ ಇದನ್ನ ನೀವು ಮೆನ್ಷನ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ನಾವು ನೋಡ್ಬಹುದಾಗಿರುವಂತಹದ್ದು ಅಂತಂದ್ರೆ ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯ ಒಂದು ಅಡಿಯಲ್ಲಿ ಇದು ಹೇಗೆ ಕೆಲಸ ಮಾಡ್ತಾ ಹೋಗುತ್ತೆ ಅಂತಂದಾಗ ಪ್ರಿನ್ಸಿಪಲ್ಸ್ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟ ಪಿಲ್ಲರ್ಸ್ ಅಂತ ಹೇಳುವಂಥದ್ದು. ಸೊ ಇದನ್ನ ನೋಡ್ತಾ ಹೋಗೋಣ. ಸೊ ಮೇನ್ ಪಿಲ್ಲರ್ಸ್ ಆಫ್ ದ ಯುನೈಟೆಡ್ ನೇಷನ್ ಅಂದ್ರೆ ಪೀಸ್ ಅಂಡ್ ಸೆಕ್ಯೂರಿಟಿ. ಅಂದ್ರೆ ವಿಶ್ವಸಂಸ್ಥೆಯ ಬಹು ಮುಖ್ಯ ಆಧಾರ ಯಾವುದು ಅಂತಂದ್ರೆ, ಒಂದು ಶಾಂತಿ ಮತ್ತೆ ಭದ್ರತೆ, ಎರಡನೇದು ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ, ದೆನ್ ರೂಲ್ ಆಫ್ ಲಾ ಡೆವಲಪ್ಮೆಂಟ್, ಕಾನೂನಿನ ಆಳ್ವಿಕೆ ಅಭಿವೃದ್ಧಿ. ಇಷ್ಟು ಇದರ ಒಂದು ಪೀಸ್ ಆಗಿರೋದು, ಅಥವಾ 4 ಏರಿಯಾಸ್, 4 ಕ್ಷೇತ್ರಗಳು ವಿಶ್ವಸಂಸ್ಥೆ. ಇದು ಯಾವ್ಯಾವುದು ಅಂದ್ರೆ, ಒಂದು ಶಾಂತಿ ಮತ್ತೆ ಭದ್ರತೆ, ಎರಡನೇದು ಮಾನವ ಹಕ್ಕುಗಳು, ಮೂರನೇದು ಕಾನೂನಿನ ಆಳ್ವಿಕೆ, ನಾಲ್ಕನೇದು ಅಭಿವೃದ್ಧಿ ಆಗಿರೋದನ್ನ ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಹು ಪ್ರಮುಖವಾಗಿರುವಂತಹ ತತ್ವ ಅಂತ ಅನ್ನುವಂತಹದ್ದನ್ನ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಿಮ್ಗೆ ನಾನು ಜಸ್ಟ್ ವಿಶ್ವಸಂಸ್ಥೆಯ ಒಂದು ಇಂಟ್ರಡಕ್ಷನ್ ಅನ್ನ ಕೊಡ್ತಾ ಬಂದೆ. ಮತ್ತೆ ಅದೇ ತರ ನಿಮ್ಗೆ ವಿಶ್ವಸಂಸ್ಥೆಯ ಆಬ್ಜೆಕ್ಟಿವ್ಸ್ ಇರ್ಬೋದು, ಅದರ ಸ್ಥಾಪನೆ ಇರ್ಬೋದು. ಸೊ ಈ ಅಂಶಗಳನ್ನ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದೀವಿ. ಸೊ ದೆನ್ ಅದರ ಪ್ರಿನ್ಸಿಪಲ್ಸ್ ಅನ್ನ ನಾಳೆ ಮುಂದಿನ ತರಗತಿಯಲ್ಲಿ, ಮತ್ತೆ ಅದರ ಸ್ಟ್ರಕ್ಚರ್ ಅನ್ನ ಇನ್ನೊಂದು ತರಗತಿಯಲ್ಲಿ ನಾವು ಡಿಸ್ಕಷನ್ಗೆ ಒಳಪಡಿಸೋಣ. ಥ್ಯಾಂಕ್ ಯು.